ಹಾಯ್ ಹಲೋ ಸುಜಾತ. ಹಾಯ್ ಗೋಪಿ, ಹೇಗಿತ್ತು ರ್ಯಾಲಿ? ತುಂಬಾ ಥ್ರಿಲ್ ಆಗಿತ್ತು. ಈ ಸಲನು ನಾನೇ ಫಸ್ಟ್. ಕಂಗ್ರಾಟ್ಸ್. ನೀನು ಜೊತೆನಲ್ಲಿ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು ಕಣೆ ಮರಿ. ಚೆನ್ನಾಗಿರ್ಲಿ. ಇನ್ನೂ ಮಾತ್ನಲ್ಲೇ ಕಾಲ ಕಳೀತಿರ್ತಿರೋ ಅಥವಾ ಬರ್ತಿರೋ? ಈಗ ಟೈಮ್ ಎಷ್ಟು? 6:30. ಕರೆಕ್ಟ್ ಆಗಿ 8 ಗಂಟೆ ನಿನ್ ರೂಮ್ ನಲ್ಲಿ ಇರ್ತೀನಿ, ಸರಿನಾ? ಪ್ಲೀಸ್ ನಿಮ್ಗೆ ಕೈ ಮುಗಿತೀನಿ, ನಿಧಾನವಾಗಿ ಬನ್ನಿಪ್ಪ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಕಮ್ ಇನ್. ಸಾರಿ ಸರ್, ನೀವು ಬರೋದಕ್ಕೆ ಮುಂಚೆ ಮನೆಯಿಂದ ಟ್ರಂಕಲ್ ಬಂದಿತ್ತು, ಮೆಸೇಜ್ ಬರ್ದಿಟ್ಟು ಹೋಗಿದ್ದೆ, ಕೊಡೋದು ಮರ್ತ್ಬಿಟ್ಟಿದ್ದಾರೆ. ಸಾರಿ ಫಾರ್ ದ ಟ್ರಬಲ್. ಇಟ್ಸ್ ಆಲ್ ರೈಟ್. ಮದರ್ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ. ಇವಾಗ ಬಂದ್ಯಾ? ಹೌದಪ್ಪ. ಹೇಗಿದ್ದಾಳಪ್ಪ ಅಮ್ಮ? ಏನ್ ಜ್ವರನ? ಅಮ್ಮ ಎಲ್ಲಿ? ರೂಮ್ ನಲ್ಲಿದ್ದಾಳ? ಅಮ್ಮ ಅವಳಿಲ್ಲ. ಮತ್ತೆ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ದೀರಾ? ಹೌದು. ನಡಿ ನಡಿ ಹೋಗೋಣ. ಯಾವ ನರ್ಸಿಂಗ್ ಹೋಮು? ಯಾವ ನರ್ಸಿಂಗ್ ಹೋಮ್ ಹೇಳ್ತೀನಿ ಬಾ. ಯಾಕಪ್ಪ ಕಾರಣ ಇಲ್ಲಿ ನಿಲ್ಲಿಸ್ತೆ? ಅಮ್ಮ ಇರೋದೆಲ್ಲಿ? ಅಮ್ಮ ಇಲ್ಲಿ ಅಂತ? ನನಗಿದು ಅರ್ಥ ಆಗ್ತಾ ಇಲ್ವೇ? ನನ್ನ ಕೈನಲ್ಲಿ ಇದು ನಂಬೋದಕ್ಕೆ ಆಗ್ತಾ ಇಲ್ಲ. ಏನಾಗಿತ್ತಪ್ಪ ಅಮ್ಮನಿಗೆ? ಯಾಕೆ ನಾನು ಬರೋಷ್ಟೆಲ್ಲ ಮಣ್ಣಲ್ಲಿ ಮುಚ್ಚಿಟ್ಬಿಟ್ರೆ ಅವಳನ್ನ? ಅವಳ ಮುಖ ಕೂಡ ನೋಡಕ್ಕಾಗ್ಲಿಲ್ವೇ ನನ್ನ ಕೈನಲ್ಲಿ? ಯಾಕೆ ಹೀಗೆ ಮಾಡಿದ್ರಿ? ಸಂದರ್ಭ ಆಗಿತ್ತಪ್ಪ, ಸಮಾಧಾನ ಮಾಡ್ಕೋ. ಸಮಾಧಾನ ಅಲ್ಲ, ನಾನಿಂದ ಹೋಗುವಾಗ ಚೆನ್ನಾಗಿದ್ದಲ್ಲ ಬಾವ. ಹೌದಪ್ಪ ಹೌದು. ಈಗ ಮನೆಗೆ ನಡಿ, ನಾನೆಲ್ಲ ಹೇಳ್ತೀನಿ, ಬಾ. ಸಾಯೋಂಥ ವಯಸ್ಸಾವಳ್ದು ಹೀಗಿದ್ದಕ್ಕಿದ್ದ ಹಾಗೆ ಹೋಗ್ಬಿಟ್ಲು ಅಂತ ಹೇಳಿದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ನನಗೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ದೆ ನಮ್ಮಮ್ಮ. ಈಗ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಲು ಅಂತ ಹೇಳಿದ್ರೆ ಅದೇನಪ್ಪ ವಿಧಿ. ಕಾಲ ಮುಗಿದ ಮೇಲೆ ಒಂದು ಸಣ್ಣ ನೆಪ ಸಿಕ್ಕಿದ್ರು ಸಾಕು, ಹೋಗೋದೆ. ನಾವು ಪಡ್ಕೊಂಬಂದಿದ್ದೇ ಅಷ್ಟು. ಭೂಮಿ ಋಣ ಮುಗಿದ ಮೇಲೆ ಯಾರು ಯಾವ ಕ್ಷಣದಲ್ಲಾದ್ರೂ ಹೋಗ್ಬೋದು. ಗೋಪಿ, ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ನಿಮ್ಮಪ್ಪನಿಗೆ ನೀನೇ ತಾನೇ ಧೈರ್ಯ. ಹೀಗೆ ನೀನು ಅಳ್ತಾ ಕೂತ್ರೆ ನಿಮ್ಮಪ್ಪ ತುಂಬಾ ಜರ್ದು ಹೋಗ್ತಾನಪ್ಪ, ತುಂಬಾ ಜರ್ದು ಹೋಗ್ತಾನೆ.
ಬನ್ನಿ ಬೇಗ. ಬೇಗ ರೀ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕಮಲಾ ಎಸ್ಟೇಟ್ ಹೋಗ್ತಾ ಇದ್ದೀನಿ. ಪಾದಯಾತ್ರೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೀರಾ? ಕಮಲಾ ಎಸ್ಟೇಟ್ ಇಲ್ಲಿಂದ 6 ಮೈಲಿ ದೂರ ಇದೆ. ಏನ್ ಮಾಡ್ಲಿ, ನಾನು ಅಲ್ಲಿ ಹೋಗಿ ಸೇರ್ಲೇಬೇಕಲ್ಲ. ಬನ್ನಿ, ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್, ತುಂಬಾ ಉಪಕಾರ ಆಯ್ತು. ರೀ ಇಳಿರಿ ಕೆಳಗೆ. ಏನು? ನನ್ಗೆ ನಿಮ್ಮ ಡ್ರೈವರ್ ಅಂತ ತಿಳ್ಕೊಂಡ್ರಾ? ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಓಹೋ, ಥ್ಯಾಂಕ್ಸ್. ನಿಮ್ಮ ಹೆಸರು? ಜಗನ್ನಾಥ್ ಅಂತ. ಪರವಾಗಿಲ್ವೇ, ಹೆಸರು ಚೆನ್ನಾಗಿದೆ. ನಿಮಗೆ ಚಳಿ ಆಗಲ್ವಾ? ಸ್ವಲ್ಪ ಆಗುತ್ತೆ. ಓ, ಸ್ವಲ್ಪ. ಕೂತಿ ಒಂದು ಮಫ್ಲರ್ ಸುತ್ಕೊಂಡು ಬರಬಾರ್ದು? ಐ ಡೋಂಟ್ ಲೈಕ್ ಸೈಲೆಂಟ್ ರಿಯಾಕ್ಷನ್ಸ್. ನನ್ನ ಪಕ್ಕದಲ್ಲಿ ಇರೋರು ಸಲೀಸಾಗಿ ಮಾತಾಡ್ಬೇಕು. ನಿಮ್ಗೆ ನಗೋಕ್ಕೂ ಬರುತ್ತೆ? ಇನ್ನೇನು ಅಳಬೇಕು ಅಂತೀರಾ? ಬಲೆ ಬಲೆ, ಬಹಳ ಚೆನ್ನಾಗಿ ಮಾತಾಡ್ತೀರಾ. ನೀವು ಮಾತಾಡಕ್ ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಓ, ಈಗ ಅರ್ಥವಾಯ್ತು. ಯಾರಪ್ಪ ಇದು ಬಡಬಡ ಅಂತ ಮಾತಾಡ್ತಾ ಇದ್ದಾಳೆ ಅಂತ ಆಶ್ಚರ್ಯನಾ? ಪ್ರಶ್ನೋತ್ತರಗಳೆಲ್ಲ ನೀವೇ ಹೇಳ್ತಾ ಇರುವಾಗ ನಾನು ಹೇಳೋದೇನಿದೆ? ಏನ್ ಮಾಡೋದು, ನನಗಿದೊಂದು ಅಭ್ಯಾಸ. ಯಾರಾದ್ರೂ ಸಿಗ್ಲಿ ಒಡಮಟ ಅಂತ ಮಾತಾಡೋದು, ಜಾಲಿಯಾಗಿರೋದು. ಒಳ್ಳೆ ಅಭ್ಯಾಸ. ಕಮಲಾ ಎಸ್ಟೇಟ್ ನಲ್ಲಿ ಯಾರು ನೋಡ್ಬೇಕು ನೀವು? ರಾಮಸ್ವಾಮಿಗಳನ್ನ. ರಾಮಸ್ವಾಮಿ? ಓಹೋ, ಆ ಮೀಸೆ, ಆ ಎಡಬಿಡಂಗಿ, ಆ ಮನುಷ್ಯನ್ನೇ. ಅವ್ರಿಗೆ ಯಾವಾಗ್ಲೂ ಮೂಗಿಂತದಲ್ಲೇ ಕೋಪ ಇರುತ್ತೆ. ಆ ಮನುಷ್ಯ ಹೇಗೆ ಗೊತ್ತು ನಿಮಗೆ? ಅವ್ರು ಗೊತ್ತಿಲ್ಲ ನನಗೆ. ಅವ್ರ ಮಗ ಮಹೇಶ ನನ್ನ ಕಾಲೇಜ್ ಮೇಟ್. ಮಹೇಶ? ಅಯ್ಯೋ, ಆ ಲೂಸು ನಿಮ್ ಫ್ರೆಂಡಾ? ನಿಲ್ಸಿ ಕಾರ್ನ. ಯಾಕೆ? ನಿಲ್ಸಿ ಕಾರ್ನ. ರೀ, ಯಾಕ್ರಿ? ನೀವು ಲೂಸ್ ಅಂತ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ. ವಾಟ್? ಮಹೇಶ ನನ್ನ ಸ್ನೇಹಿತ. ನನ್ನ ಎದುರಿಗೆ ಅವನ್ನ ಲೂಸ್ ಅಂತಿಲ್ಲ. ಎಷ್ಟು ಧೈರ್ಯ ನಿಮಗೆ? ಮೊದಲು ಮ್ಯಾನರ್ಸ್ ಕಲ್ತ್ಕೊಡಿ. ಗುಡ್ ಬೈ. ಅಲ್ಲಿವರೆಗೂ ಹೊರಬೇಕು ಅಂತಿದ್ರೆ ಅದು ನಿಮ್ ಕರ್ಮ. ನಾನೇನ್ ಮಾಡ್ಲಿ?